ಅಪ್ಪ ಅಪ್ಪ. ಹೇಳಪ್ಪ, ಏನು ಕರೆದಲ್ಲ? ಅಲ್ಲಪ್ಪ, ಫ್ಯಾಕ್ಟ್ರಿಗೆ ಇವತ್ತು ಬರಲ್ಲನ? ಅಲ್ಲೆಲ್ಲರೂ ನಿನ್ನ ಸಂಬಂಧ ಕಾಯಕತ್ತಿದ್ರು. ಅದು ಈಗ ಮತ್ತು ಇಯರ್ ಎಂಡು ಅಡಿಟಿಂಗ್ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸ್ಬೇಕಿತ್ತಲ್ಲಪ್ಪ. ನೀ ಅದಿಲ್ಲಪ್ಪ, ಎಲ್ಲ ಶಾಣೆ ಇದೆ, ನೀನು ನೋಡ್ಕೋತಿಯಲ್ಲ. ಮತ್ತು ನಾನು ಬತ್ತೆ ಯಾಕೆ ನಿನಗೆ ಸುಮ್ಮನೆ ಕೈಯ ಕಾಲ ಗಡ್ಡ. ನೀನು ಮಾಡೋದು ಏನು ಮಾಡ್ತೀಯ ನೋಡು, ಮಾಡು. ಎಲ್ಲ ನಿನಗೆ ಬಿಟ್ಟುಬಿಟ್ಟಿನಿ ನಾನು. ಆರಾಮ್ ಮನ್ಯಾಗಿರ್ತೀನಿ, ನನ್ನ ಮನ್ಯಾಗಿರಕ್ಕಾರ ಬಿಡ್ರಿ ಆರಾಮ್. ಎಲ್ಲೊಂಟ್ರಿ? ನೋಡು ಸವಿತಾ, ನಿನ್ನ ಜೊತೆ ಜಗಳ ಮಾಡೋಕಂಕ್ರೆ ನನಗೆ ಆಗೋದಿಲ್ಲ. ಈಗ ಏನು ತೊಂದರೆ ಆಗೈತಿ ನಿನಗೆ ಅದನ್ನಾರ ಹೇಳು. ರೀ, ಒಂದು ವಾರ ಆತು ಫೋನ್ ಮಾಡಕ. ನಿಮ್ಗೆ ಐತನ ಲಕ್ಷ? ಇಷ್ಟೊತ್ತಿಗಾಗಲೇ ನಮ್ದೆಲ್ಲ ಅಡಿಟಿಂಗ್ ಮುಗಿಬೇಕಾಗಿತ್ತು ಅಲ್ರಿ. ಎಲ್ಲರೂ ಬೋನಸ್ ಕೊಡ್ತಾರಂತ ಹೇಳಿ ಕಾಯ್ಕೋ ಕೂತಾರಂತಲ್ಲಿ. ನೀವೀಗ ಹೋಗ್ದ ಚೇರ್ಮನ್ ಹೋಗ್ದ ಅಲ್ಲಿ ಏನಂತ ಮಾಡ್ತಾರ್ರಿ? ಮೀಟಿಂಗ್ ಆಗ್ತಿಲ್ಲ, ಏನಿಲ್ಲ. ಏನ್ ನೀವ್ ಹಿಂಗ್ ಮಾಡಿದ್ರೆ? ಅಲ್ಲ, ನೀವೆಲ್ಲರೂ ಮನೆಗಿರೋರು ಶಾಣೆರ ಅದಿರಿ, ಮತ್ತೆ ನನ್ನನ್ನು ಕೇಳಕತ್ತೀರಿ. ನೋಡವಾ, ನೀನೇನು ನನ್ನನ್ನು ಕೇಳಿ ನಾನು ಸೊಸಿನ ಮನೆ ಬಿಟ್ಟು ಹೊರಗೆ ಹಾಕ್ದೆ? ನೀನು ನನ್ನನ್ನು ಕೇಳಿ ಹಾಕ್ದಿನಪ್ಪ. ಮದ್ವೆ ಮಾಡ್ಕೊಳಮ್ದ ಕೇಳಿದ್ದೋದಿಲ್ಲ. ಈಗ ಮನೆ ಬಿಟ್ಟು ಹೊರಗೆ ಹಾಕೊಂಬ ನಾನು ಒಂದು ಮಾತು ಕೇಳಿದೇನೋ? ಅಲ್ಲಪ್ಪ, ಬಾಯ್ ಬಂದಂಗ ಮಾತಾಡ್ತಾಳ. ಅದು ನನ್ನ ತಂಗಿಗೇನ? ಏಕ ನಾವೇನು ಬಿಟ್ಟಿವೇನ? ನಾನು ನೋಡಕತ್ತೀನಿ, ನನಗೇನಿಲ್ಲ ನೋಡಪ್ಪ. ನಾವು ಅವಾಗ ನಮ್ಮ ಎಲ್ಲ ಕಳ್ಕೊಂಡ್ವಿ ಅಂತಂದು ಅವ್ರ ಮನೆಗೆ ಹೋದಾಗ ನನ್ನನ್ನು ಗೌರಿನ ಎಷ್ಟು ಕೆಡ್ದಾಗ ನಡ್ಸ್ಕೊಂಡಾರ ಅಂತ ನಮಗೆ ಗೊತ್ತೈತಿ. ಏನು ಒಂದೊತ್ತು ಊಟ ಹಾಕ್ಬೇಕಂದ್ರೆ ನೀವು ಈ ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಊಟ ಅನ್ನೋ ಥರ ಮಾತಾಡ್ತಿದ್ಲ ಮುದುಕಿ. ನನಗೂ ಗೊತ್ತೈತಲ್ಲ, ನಾನು ಅನ್ಭವಿಸೀನಿ. ಅದ ಕಾರಣಕ್ಕನ ನಾನು ನನ್ನ ತಂಗಿಗೆ ಸಪೋರ್ಟ್ ಮಾಡಿ ಮಾತಾಡಿರೋದು. ಈಕಿ ನನ್ನ ಹೆಂಡ್ತೇನು ಕಡಿಮೆ ನೀರ ಮುಳುಗಾಗಿಲ್ ತಗ. ಇಲ್ಲಪ್ಪ, ನಿನ್ನ ಹೆಂತ ಕಡಿಮೆ ನೀರ ಮುಳುಗೋದಿಲ್ಲ. ಅದಕ್ಕೆ ತಪ್ಪಾಗಿದ್ದಂತ ಕೇಳಕ್ಕೆ ಬಂದಾಳ. ಈಗರ ಕ್ಷಮಿಸಿ, ನನ್ನ ಮಗಳದು ತಪ್ಪು ಹೊಟ್ಟೆ ಹಾಕ್ಯಂಬಿಡಪ್ಪ. ಓಹೋ ಮೇಡಮ್ ಅವರು, ಅದ ಅನ್ಕೊಂಡೆ ಇನ್ನು ಯಾಕೆ ಅಪ್ಪನ್ ಕರ್ಕೊಂಡು ಬಂದಿಲ್ಲ ಅಂತ ಹೇಳಿ. ಮತ್ ನನ್ನ ಮಗಳು ಮಾಡ್ದಂಗ ಮಾಡ್ಬೇಕಲ್ಲ. ನನ್ನ ಮಗಳು ಮಾಡ್ದಂಗ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹೆಂಗ್ ಹೇಳು? ನೋಡ್ರಿ ಅಣ್ಣಾರ, ಅದಕ್ಕೆ ಮರ ನನಗೆ ಗೊತ್ತೈತ್ರಿ ನನ್ನ ಮಗಳು ಮಾಡಿರೋ ತಪ್ಪು ಅಂತ ಹೇಳಿ. ನಿಮಗೆ ಎದುರು ಮಾತಾಡಬಾರ್ದಾಗಿತ್ತು, ನನ್ನ ಮಗಳು ಎದುರು ಮಾತಾಡೋಳ. ಅದೆಲ್ಲ ನನಗೆ ಗೊತ್ತೈತ್ರಿ. ಏನಾಗಿತ್ತು ಅನ್ನೋದು ನನ್ನ ಮಗಳು ನನಗೆಲ್ಲ ಹೇಳೋಳ. ಆದ್ರೆ ನಿಮ್ಮ ತಪ್ಪಾಗಲಿ ಕಿರಣನ್ ತಪ್ಪಾಗಲಿ ಏನೂ ಇಲ್ರಿ. ಆದ್ರಿ ನನ್ನನ್ನು ದಯಮಾಡಿ ಕ್ಷಮಿಸ್ರಿ, ನನ್ನ ಮಗಳು ಕ್ಷಮಿಸ್ರಿ. ನಾನು ಇಲ್ಲಿ ತರ್ಕ ಮಾಡಕ್ಕೆ ಬಂದಿಲ್ಲ, ಯಾರು ತಪ್ಪು ಯಾರು ಸರಿ ಅಂತ ಕೇಳೋಕ್ಕೂ ಬಂದಿಲ್ಲ. ನನ್ನ ಮಗಳನ್ನ ಆಕೆ ಗಂಡನ ಮನೆ ಬಿಟ್ಟು ಹೋಗಕ್ಕೆ ಬಂದೇನ್ರಿ. ದೋಸ್ತ, ಯಾವನ್ಲಿ ದೋಸ್ತ? ಯಾವನ್ ದೋಸ್ತ? ಯಾರು ನೀನು? ನನಗೆ ಯಾರು ದೋಸ್ತರು ಇಲ್ಲ, ನನಗೆ ಸೊಸಿ ಇಲ್ಲ, ನನಗೆ ಹೆಂಡತಿ ಮಕ್ಕಳು ಯಾರ್ಯಾರು ಇಲ್ಲ. ನಾನು ಬೇವರ್ಸಿ ಆತ. ನೀವೆಲ್ಲರೂ ಆರಾಮಿರಿ. ನಿಮಗೆ ತಿಳಿದಂಗೆ ನೀವೆಲ್ಲರೂ ನಿಮ್ಮ ತಿಳಿದಂಗೆ ಮಾಡೋ ಮುಂದಾಗ ಮತ್ತು ನಾನು ಯಾಕೆ ಈ ಮನ್ಯಾಗ ಸುಮ್ಮನೆ? ಯಾರಿಗೆ ಹೆಂಗೆ ಬೇಕು ಹಂಗೆ ಮಾಡ್ರಿ. ನೋಡಿದ್ನಿ, ನೋಡೋವರೆಗೂ ಚಂದಾಗ ಆಸ್ತಿ ಗೀಸ್ತಿ ಚಂದಾಗ ಎಲ್ಲ ಸಂಭಾಳಿಸ್ಕೊಂಡು ತೊಗೊಂಡು ಹೋದ್ರೆ ಅವ್ರವ್ರ ಹೆಸರಿಗೆ ಮಾಡಿಡ್ತೀನಿ. ಇಲ್ಲಂದ್ರೆ ನನ್ನ ಪಾಡಿಗೆ ನಾನು ಯಾವ್ದಾರ ಅನಾಥಾಶ್ರಮಕ್ಕರ ಯಾವ್ದಾರ ಮಟ್ಟಕ್ಕರ ಬರ್ದು ಕಾಶಿನರ ರಾಮೇಶ್ವರನರ ಸೇರ್ಕೋತೀನಿ. ಅಯ್ಯಪ್ಪ ಭಗವಂತ, ವಯಸ್ಸಾದ್ಮೇಲೆ ಜೀವ ಇಡಬಾರ್ದಪ್ಪ. ಮಾವರ ಯಾಕೆ ಹಂಗೆ ಮಾತಾಡ್ತೀರಿ ಮಾವರ? ನನ್ನ ತಪ್ಪಾಗಿದ್ರಿ ಮಾವರ, ಕ್ಷಮಿಸ್ಬಿಡ್ರಿ. ಅತ್ತಿಯರ, ನನ್ನ ತಪ್ಪಾಗಿದ್ರಿ, ನನಗೆ ಕ್ಷಮಿಸ್ಬಿಡ್ರಿ. ರೀ, ನನ್ನ ತಪ್ಪಾಗಿದ್ರಿ, ನನಗೆ ಕ್ಷಮಿಸ್ಬಿಡ್ರಿ. ಇನ್ನೊಂದ್ಸರಿ ನಾನು ಗೌರಿ ಏನು ಮಾಡಿದ್ರು ನಾನು ಕ್ವಶನ್ ಮಾಡಲ್ಲ. ಗೌರಿ ಎಷ್ಟು ದಿನ ಬೇಕಾದ್ರೂ ಬಂದಿಲ್ಲಿರಲಿ, ನಮ್ಮಪ್ಪ ನಮ್ಮ ಚಿಕ್ಕಮ್ಮರು ನೋಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಅಣ್ಣನ ಜೊತೆಗೆ ಗೌರಿ ಆರಾಮಾಗಿದ್ರು ಅಂದೇ ಸಾಕು. ನಾ ಇನ್ನೊಮ್ಮೆ ಹಿಂಗೆ ಮಾಡಲ್ಲ ರೀ, ತಪ್ಪಾಗಿತ್ರಿ. ದೋಸ್ತ ನೀವು ಮಾತಾಡ್ಕೊರಪ್ಪ. ನಾ ಏನು ಸಂಬಂಧ ಅದೀನಿ ಅಂತ ನಾನು ಇಲ್ಲಿಂದಿರ್ಬೇಕು ಖಾಲಿ ಉಪ್ರಟ್ಟಿ? ನೀವು ಮಾತಾಡ್ಕೊಂಡು ನೀವ ಎಲ್ಲ ಬಗೆಹರಿಸ್ಕೊರಿ. ಮಾವರ, ದಯಮಾಡಿ ಹಂಗೆ ಮಾತಾಡಬೇಡ್ರಿ. ನಿಮಗೆ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಅಲ್ಲವಾ, ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಂತಿದಿ. ಒಂದು ಮಾತು ಕೇಳಿದೆ ನೀ ನನಗೆ. ಅಲ್ಲೆಲ್ಲ ಹಿಂಗಾಗಿದ್ದು ನನಗೆ ತಿಳಿಸಿದೆ. ನೀ ತಿಳಿಸ್ತೀನಪ್ಪ ನನ್ನ ಮಗಳು ಮಾಡಕತ್ತಿರೋದು. ಅಲ್ಲಿ ದೋಸ್ತ, ಅವತ್ತು ನೀ ಬಂದಾಗ ಎಲ್ಲ ಮಾತಾಡಿದ್ವಲ್ಲ ನಮ್ಮ ಮನ್ಯಾಗನ. ಮತ್ತು ನೀನು ಹೇಳ್ದಿ, ನಿನ್ನಿದ್ರಿಗೆ ನಾವು ಹೋದ್ವಲ್ಲ, ನಾ ಹೇಳ್ದಂಗೆ ನೀ ಕೇಳ್ದಲ್ಲಪ್ಪ. ಅದ ನಾನು ಹೇಳಕತ್ತಿರೋದು. ನೀವಿ ಎಲ್ಲರೂ ಏನು ಹೇಳ್ತಿರೋ ಅದನ್ನ ಮಾತ್ರ ನಾ ಕೇಳ್ಬೇಕಾಗೈತಿ. ನೀನಂದಿ ಮಗನ್ನ ಸೊಸಿನ ಒಂದು ಮನೆಗಿಟ್ಟು ನಾವು ಬ್ಯಾರ ಹೊಕ್ಕಿನಿ ಅಂದಿ. ಹ್ಞೂ ಅಂತ ಬಂದೆ. ಈಗಿನ ಹೊಕ್ಕಿನಿ ಅಂದ್ಲು, ಹ್ಞೂ ಅಂದೆ. ನನ್ನ ಮಗ ಈಗ ಆಫೀಸ್ನ ನೋಡ್ಕೊತೀನಪ್ಪ ಜವಾಬ್ದಾರಿ ಅಂದ, ಹ್ಞೂ ಅಂದೆ. ಅದ್ರ ಆಸ್ತಿ ಬರೀರಿ ನಮ್ಮ ಹೆಸರಿಗೆ ಅಂತ ನನ್ನ ದೊಡ್ಡ ಮಗ ಮನೆಯಿಂದ ಹೇಳಕತ್ತಾನ. ನಾನು ತಲೆ ಕೆಶಂಡಿಲ್ಲ. ಓ ಬೀಗ್ತಾರ ಬೀಗ್ರ, ನೀವು ಹಿಂದಕ್ಕೆ ಬರ್ರಿ. ಇಲ್ಲಿ ಇದು ನಿಮ್ಮ ಮನೆ ವಿಚಾರ ಅಲ್ಲ, ನಮ್ಮ ಮನೆ ವಿಚಾರ. ನೀವೊಂದು ಹಿಂದಕ್ಕೆ ಬರ್ರಿ. ನೋಡ್ರಿ ಅಣ್ಣಾರ, ದೊಡ್ಡಾರು ಸಣ್ಣಾರು ಅನ್ಲಾರ್ದ ನಿಮ್ಮ ಮಗಳು ಬಾಯಿಗೆ ಏನ್ ಬರ್ತ ಅದನ್ನ ಮಾತಾಡ್ತಾಳ್ರಿ. ನೀವೊಂಚೂರು ಹೇಳಿ ಕಳಿಸ್ರಿ. ನಮಗೇನು ನಾವೇನು ನಮ್ಮ ಸೊಸಿನ ಮನೆಗೆ ಇಟ್ಕೊಳಕ್ ನಾವೇನು ಒಲ್ಲೆ ಅನ್ನೋದಲ್ರಿ. ಆಕಿ ಹಂಗ ಇಲ್ಲಿ ಏನು ಕಾಟನೂ ಇಲ್ರಿ. ಅದಕ್ಕೆ ಮರ
ನಿಮ್ಮ ಮಗಳಿಗೂ ಏನು ಕಾಟ ಇಲ್ರಿ. ಹಂಗೆ ನೋಡಿದ್ರೆ ನಾನು ನನ್ನ ಮಗಳನ್ನ ಮತ್ತು ನನ್ನ ಅಳಿಯನ ಅಂಕರು ಬ್ಯಾರ್ ಮಾಡಂತ ನಾನೇ ನಿಮ್ಗೆ ಹೇಳಿಲ್ಲಲ್ರಿ, ನೀವು ಹೇಳ್ದಂಗ. ಆದರೂ ನಾವು ಅನುಸರಿಸ್ಕೊಂಡು ಹೊಂಟೀವ್ರಿ. ಈಗ ನೀವು ಅಷ್ಟೇ ರೀ, ನಿಮ್ಮ ಮಗಳು ನಮ್ಮ ಮಗನ ಜೊತೆಗೆ ಚಂದಾಗ ಬಾಳೆ ಮಾಡಕತ್ತಲ್ರಿ. ಈಗ ನನ್ನ ಮಗಳು ನಿಮ್ಮ ಮಗನ ಜೊತೆ ಚಂದಾಗ ಬಾಳೆ ಮಾಡಲಿ ಅಂತ ಕರ್ಕೊಂಬಂದಿನ್ರಿ ಅದಕ್ಕೆ ಮರ. ನೋಡ್ರಿ, ನಾನು ಮಾತಾಡ್ಬಾರ್ದಂತ ಸುಮ್ಮನದೀನ್ರಿ. ಯಾಕಂದ್ರೆ ಮಾತಾಡ್ಕೊಂತ ಹೋದ್ರಿ ಇರೋ ಸಂಬಂಧ ಎಲ್ಲ ಹಾಳಾಗಿ ಹೋಗ್ತವ್ರಿ ಅದಕ್ಕೆ ಮರ. ಅದ ಒಂದ ಕಾರಣಕ್ಕ ರೀ ದೋಸ್ತ, ನಿನ್ನ ಮನೆ ಸೊಸಿನ ನಿನ್ನ ಮನೆಗೆ ತಲುಪಿಸಿ ನನಗೆ ಗೊತ್ತಿಲ್ಲ ಹೆಂಗೆ ಇಟ್ಕೋತಿರೋ, ಹೆಂಗೆ ಬಾಳೆ ಮಾಡಿಸ್ಕೊತಿರೋ ನಿಮ್ಮ ಜವಾಬ್ದಾರಿ. ನಾನು ನನ್ನ ಸೊಸಿನ ನನ್ನ ಮನೆಗೆ ಇಟ್ಕೊಂಡು ಬಾಳೆ ಮಾಡ್ಸಕತ್ತೀನಿ. ನಾನು ನೀವು ಹೇಳಿದ್ದಕ್ಕೂ ಹೂ ಅಂದಿನಿ, ನನ್ನ ಸೊಸಿ ಹೇಳಿದ್ದಕ್ಕೂ ಹೂ ಅಂದಿನಿ. ನೀವ ನನ್ನ ಸೊಸಿನ ಬೀದಿಗೆ ಬಿಟ್ಟಿರಿ, ನನ್ನ ಮಗಳನ್ನ. ಅಯ್ಯ, ನೀವು ಭಾರಿ ಬಿಡ್ರಿ. ನಿಮ್ಮ ಮಗಳಿಗೆ ಒಂದ್ ನ್ಯಾಯ, ನನ್ನ ಮಗಳಿಗೆ ಒಂದ್ ನ್ಯಾಯ ಅಂದ್ರೆ ನೋಡ್ರಿ, ನಿಮ್ಮ ಮಗಳಿಗೆ ಇಲ್ಲಿ ಅತ್ತಿ ಕಾಟ ಇಲ್ಲ. ಇವ್ರು ಏನ್ ಮಮ್ಮಿ ಹೋದಂಗ ಮಾಡಿ ಎಲ್ಲರೂ ಬಂದ್ರಲ್ಲ, ಏನ್ ಕರ್ಮ. ಸ್ವಲ್ಪ ಸುಮ್ಮನೆ ಇಟ್ಕೋತೇನ, ನಿಮ್ಮ ಮಾವ ನೋಡಿದ್ರೆ ಬಾಯಿ ಬಂದಂಗ ಮಾತಾಡತ್ತಾನ ಅಲ್ಲಿ. ನೋಡ್ರಿ ಅದಕ್ಕೆ ಮರ ಆತ್ರಿ, ನಿಮ್ಮ ಮಗಳಿಗೂ ಅಲ್ಲಿ ಅತ್ತಿ ಕಾಟ ಇಲ್ರಿ. ಒಪ್ಕೋತೀನಿ ರೀ, ಇಬ್ರಿಬ್ರು ಅದಾರ. ಆದ್ರೆ ಅವ್ರು ಯಾರು ಕಾಟ ಕೊಟ್ಟಿಲ್ರಿ. ಚಂದಾಗ ಬಾಳೆ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ರಿ ಇಬ್ರು. ನಂಗೆಲ್ಲ ವಿಷಯ ಗೊತ್ತೈತ್ರಿ. ಆದ್ರೂ ನಾ ಯಾಕೆ ಬಂದೀನಿ ಅಂದ್ರೆ ಬಾಳೆ ಮಾಡೋ ಮಕ್ಕಳದು ಬಾಳೆ ಹರಿಸಿ ಹದಗೆಡ್ಸಿ ಕುಂದ್ರಬಾರ್ದು ಅನ್ನೋದು ಒಂದ ಕಾರಣಕ್ಕೆ ಕರ್ಕೊಂಬಂದಿನಿ ರೀ. ನಿಮ್ಮ ಸೊಸಿ ನಿಮ್ಮ ಮನೆಗೆ ಬಿಟ್ಟಿನಿ, ನಾನಿನ್ನು ಬರ್ತೀನಿ ರೀ ದೋಸ್ತ, ಬರ್ತೀನಿ. ಅಲ್ಲಲ್ಲೇ ದೋಸ್ತ, ನನಗೊಂದಿಟ್ಟು ಮರ್ಯಾದೆನ ಕೊಡಲ್ಲಿ. ನೀನು ಕೊಡೋದಿಲ್ಲ, ಮನ್ಯಾಗಿರೋರು ಯಾರು ನನಗೆ ಮರ್ಯಾದೆ ಕೊಡಲ್ಲ ಅಂದ್ರ ನಮ್ಮ ಮನೆ ಯಜಮಾನ್ ಅಂತಾರ ಯಾಕಿರ್ಬೇಕು ಹೇಳು. ಹೊಂಟಲ್ಲಿ ಈಗ ಬಂದು ಕಳಿಸಿದಿ, ಏನು ಹಿಂಗೆ ಮಾಡಿದ್ರ ನೀನು ಈ ಮನೆ ಸಂಬಂಧ ಇಲ್ಲನ? ಕುಂದ್ರ ಮೊದ್ಲು. ಓ, ನಿನಗೆ ಈಗ ಗೊತ್ತತನ ನಾವು ನಿಂತು ಮಾತಾಡಕತ್ತೀವಿ ಅಂತಂದು. ಮನೆಗೆ ಬಂದವ್ರಿಗೆ ಬರ್ರಿ ಅಂತ ನಿಮ್ ಯಾರ ಬಾಯಾಗೂ ಬರಲಿಲ್ಲ. ಅದ ನೀವು ನನ್ನ ಮನೆಗೆ ಬಂದಿದ್ರ ನನ್ನ ಮಗಳು ಬರ್ರಿ ಕುಂದ್ರಿ ಅಂತಿದ್ರು. ನಾವಿಬ್ರು ಹೆಣ್ಮಕ್ಳು ಮತ್ತು ಗಂಡ್ಮಗ ಹಂಗೆ ಬಳಸಿ ನಾನು ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಇಲ್ಲಿ ನಿಮ್ಮ ದೊಡ್ಡ ಸೊಸಿನೂ ಬಂದು ಹಂಗ ನಿಂತಾಳ, ನಿಮ್ಮ ಮಗನೂ ಹಂಗ ನಿಂತಾನ, ಕೂನಿ ನೀನು ಹಂಗ ನಿಂತಲ್ಲೇ ಮರ್ಯಾದೆ ಕೊಡ್ಲಾರ್ದಂಗ ದೋಸ್ತ. ಅಲ್ರಿ ಅಣ್ಣಾರ, ನೀವೀಗೇನು ಮಗಳನ್ನ ಬಿಡಕ್ ಬಂದಿರಾ ಏನ್ ನಮ್ಮ ತಪ್ಪುಗಳನ್ನ ಎತ್ತಿ ತೋರ್ಸಕ್ ಬಂದಿರಾ ಅಂತ ನಾ ಕೇಳಕತ್ತೀನ್ರಿ. ನೋಡ್ರಿ ಅತ್ತಿಗೆ ಮರ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಎಲ್ಲಾನು ಸರಿ ಹೋಗುತ್ತೆ ರೀ. ನಾ ಹೆಂಗೀಗ ನಿಮ್ಮ ಮಗಳು ಏನೋ ಅಂದ್ರೂ ನಿಮ್ಮ ಮಗಳಂಕರು ಯಾರಿಗೂ ಮರ್ಯಾದೆ ಕೊಡೋದಲ್ರಿ. ನೀವೇನಂದ್ರಲ್ಲ ನನ್ನ ಮಗಳು ಕೊಡೋದಲ್ಲ ಅಂತ ಹೇಳಿ, ನಿಮ್ಮ ಮಗಳು ಯಾರಿಗೂ ಮರ್ಯಾದೆ ಕೊಡೋದಿಲ್ಲ, ಬಾಳೆ ಮಾಡೋದು ಗೊತ್ತಿಲ್ಲ. ಹಬ್ಬದ ದಿನ ಏನು ಮಾಡ್ತಾರ್ರಿ ಅದರ ಗೊತ್ತೈತೇನ್ರಿ ನಿಮ್ಮ ಮಗಳಿಗೆ? ಅವೆಲ್ಲ ನಾ ಮಾತಾಡಲ್ರಿ. ಯಾಕಂದ್ರ ನನ್ನ ಮಗಳು ನಿಮ್ಮ ಮನೆ ಸೊಸಿ ಅದಾಳ, ನಾನು ಅದನ್ನ ಅರ್ಥ ಮಾಡ್ಕೊಳಕತ್ತೀನಿ. ಹೌದಿಲ್ರಿ? ನೀವಾದ್ರೂ ಅದನ್ನ ಅರ್ಥ ಮಾಡ್ಕೊರಿ. ನಾವು ನಿಮ್ಮ ಮಗಳಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಿಮ್ಮ ಮಗಳನ್ನೂ ಅಳಿಯನ್ನು ನಾವು ನನ್ನ ಮಗನ ದೂರ ಮಾಡಿಕೊಂಡು ನಿಮ್ಮ ಮಗಳು ಅಳಿಯ ಅನ್ಕೊಂಡು ಬಿಟ್ಟು ಬಂದೀವಿ. ಒಂಚೂರು ಅರ್ಥ ಮಾಡ್ಕೋರಿ ಅದನ್ನ. ನೋಡ್ರಿ ಪಾಪ ನಿಮ್ಮ ಮಗಳಲ್ಲಿ ಬಹಳ ಕಷ್ಟ ಪಡ್ತಾಳಂದ್ರ ಯಾಕೆ ಬಿಟ್ಟು ಕಿ ಸುಮ್ನ? ಸವಿತಾ, ಸುಮ್ನಿರು ಅಂತ ಹೇಳಕತ್ತಿ ನಾನು. ನೀನು ಸುಮ್ನಿದ್ರ ಸರಿ. ಈಗ ಹೋಗವ, ನಿಮ್ಮ ಮಾವನ ಕಾಲಿಗೆ ನಿಮ್ಮ ಅತ್ತಿ ಕಾಲಿಗೆ ತಪ್ಪತ್ತಂತ ಕೇಳು, ನಿನ್ ಗಂಡನ ಕಾಲಿಗೂ ಬೀಳು, ಹೋಗು. ಅದೇನ ಅಂತಾರಲ್ರಿ ಅಣ್ಣಾರ, ಹಂಗ್ ನೋಡ್ರಿ ನಿಮ್ದ ಎಲ್ಲಾನು ಇಲ್ಲೆಲ್ಲ ಅಂದ್ ಹೋಗ್ಯಾಳ್ರಿ. ಎಲ್ಲಾರ್ಗು ಬಾಯಿ ಏನ್ ಬರುತ್ತೆ ಅದನ್ನ ಬಾಯಿ ಹಿಡಿಲಾರ್ದಂಗ ಮಾತಾಡಲ್ರಿ. ನನಗೂ ಅಂದಾಳ್ರಿ, ನನ್ನ ಮಗಳಿಗೂ ಅಂದಾಳ. ನಮಗ್ ಬಿಡ್ರಿ ಹೋಗ್ಲಿ, ಸ್ವಂತ ಅತ್ತಿ ಮಾವಂಗ ಬೈದ್ ಗಂಡುಗೂ ಬೈದ್ ಹೋಗ್ಯಾಳ. ಚಾಲೆಂಜ್ ಮಾಡಿ ಹೋಗಿದ್ದಲ್ರಿ ನಿಮ್ಮ ಮಗಳು. ಅದೇನ ಅನ್ರಿ, ಒಂದು ತಪ್ಪಾತಂದ್ ಕಾಲಿಗೆ ಬಿದ್ಬಿಟ್ರೆ ಅದು ಹೆಂಗ್ ಹೋಗುತ್ತನ್ರಿ ನನಗಂಕ್ರು ಗೊತ್ತಿಲ್ರಿ. ಬಿಗ್ತಾರ ನೀವೇ ಹೇಳ್ಬೇಕ್ರಿ. ನನ್ನ ಮಗಳು ಎಂದ್ರೆ ನಿಮ್ಗೆ ಏನ್ರಿ ಎದ್ರು ಮಾತಾಡಲ್ಲನ್ರಿ? ನೋಡ್ರಿಕ್ಕರ, ನಿಮಗ ನಾ ಮೊದ್ಲ ಹೇಳಿನ್ರಿ, ಇದು ನಿಮ್ಮ ಮನಿ ವಿಷಯ ಅಲ್ಲ, ನನ್ನ ಮನಿ ವಿಷಯ ಅಂತ ಹೇಳಿ ಮರ್ಯಾದೆ ಉಳಿಸ್ಕೊಳಕ್ ನಿಮಗ ಇಷ್ಟ ಆಗೋಲ್ದಾಗಿತ್ತೇನ್ರಿ? ಅಯ್ಯೋ ಮಾವರ, ಸ್ವೀಟಿ ಸುಮ್ನಿರು ನೀನು, ಮಾತಾಡ. ಹೇಳವ, ಏನವ? ಅಯ್ಯೋ ಮಾವಾರ ಅಂದೆಲ್ಲ ಏನು? ಏನಿಲ್ರಿ, ಅದರಿ ಮಾತಾಡಬಾರ್ದಾಗಿತ್ತು. ನಮ್ಮವ್ವ ಮಾತಾಡಿದ್ಲ್ರಿ, ತಪ್ಪಾತ್ರಿ. ನಂಗೆ ಗೊತ್ತೈತಿ, ನನಗೆ ಗೊತ್ತೈತಿ ದೋಸ್ತ. ಅತಿ ವಿನಯಂ ಧೂರ್ತ ಲಕ್ಷಣ ಅಂತ ನನಗೆ ಗೊತ್ತೈತಿ. ನನಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಯಾರ್ಯಾರನ್ನ ಎಲ್ಲೆಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ, ಅದು ತಪ್ಪಾಗಿರೋದು. ಆತು, ಈಗ ಬಿಟ್ಟು ಹೋಗಿ ನಿನ್ನ ಮಗಳನ್ನ ನೋಡೋಣ ಮುಂದೆ. ಬಿಟ್ಟು ಹೋಗು? ಅದೇ ಹಂಗ್ರಿ? ಆ ಕಂದಿದ್ದಕ್ಕೆಲ್ಲ ಏನು ಮನುಷ್ಯನಾಗ ನಾವು ಬಿಟ್ಟು ಬಿದ್ದೇವೆ ನೀ ಇಲ್ಲಿ? ಅದಕ್ಕೆ ರೀ ಅತ್ತಿಯರ, ಈಗ ತಪ್ಪಾತಂತ ಹೇಳಕತ್ತೀನಲ್ರಿ. ಇನ್ನೊಮ್ಮೆ ನಾನು ಈ ಥರ ಎಲ್ಲ ನಡ್ಕೊಳಲ್ರಿ. ಈಗ ಹೆಂಗ ಪಂಕಜಕ್ಕ ಅದಾಳಲ್ರಿ, ಹಂಗ ಈ ಮನ್ಯಾಗ ಇದ್ಬಿಡ್ತೀನಿ ರೀ ಒಂದತ್ರ. ಏನು ಕೊಡ್ತಿರೋ ಅದನ್ನ ತಿಂತೀನಿ, ನೀವೇನು ಮಾಡಂತೀರೋ ಅದಷ್ಟೇ ಮಾಡ್ತೀನಿ ರೀ. ಖರೆ ರೀ ಅತ್ತಿಯರ, ನನ್ನ ನಂಬ್ರಿ. ಈಗ ಮತ್ತೆ ನಾನು ಅಲ್ಲಿ ಹೋದ್ರ ನನಗೆ ಗೆಸ್ಟ್ ಹೌಸ್ನಾಗ ಇರೋಕ್ಕಾಗಲ್ಲ. ಮತ್ತು ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕು ಅನ್ಸತ್ತ. ಅಲ್ಲಿ ಹೋದ್ರೆ ಮತ್ತೆ ನನಗೆ
ನಿಮ್ಮ ಮಗಳಿಗೆ ತೊಂದರೆ ಕೊಡಬೇಕಾಗತ್ತ ಅನ್ಸತ್ತ. ಅದಕ್ಕೆ ರೀ ಅತ್ತಿಯರ ಇಲ್ಲೇ ಇದ್ಬಿಡ್ತೀನಿ ತಗೋರಿ. ನೀನು ಹೋಗಿ ನನ್ನ ಮಗಳಿಗೇನು ತೊಂದರೆ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಮಗಳು ಅಳಿಯನರ ನೆಮ್ಮದಿಯಾಗಿರ್ಲಿ. ನನ್ನ ಮಗನ ಜೀವನ ಅಂತೂ ಎಲ್ಲ ಬಿರುಗಾಳೆ ಹಬ್ಸಿ ಬಾಳೆನ ಬೆಂಗಡಿಗೆ ಎಬ್ಸಿದಿ. ಆ ಪ್ರೀತಿಗೆ ಮರ ಇದು ಒಂದ್ಸರಿ ಹೊಟ್ಟೆ ಹಾಕ್ಯಂಡು ನನ್ನ ಮಗಳಿಗೆ ಕ್ಷಮಿಸ್ಬಿಡ್ರಿ. ಹಾ ರೀ, ನಾ ಬರ್ತೀನಿ ದೋಸ್ತ, ಹೋಗಿ ಬರ್ತೀನಿ ಮಗಳ. ಹ್ಞೂ ಅಪ್ಪ ಆತು.